ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4th ಸೆಮಿಸ್ಟರ್ ನ ಇಂಗ್ಲಿಷ್ ಸಬ್ಜೆಕ್ಟ್ ಏನಿದೆ ದ ಓಲ್ಡ್ ಮ್ಯಾನ್ ಅಂಡ್ ದ ಸಿ, ಸೊ ಅದರಲ್ಲಿ ಬರುವಂತಹ ಒಂದು ಪ್ರಮುಖ ಟಾಪಿಕ್ ದ ಶಾಕ್. ಅಂದ್ರೆ ಗುಡಿಸಲಿನ ಬಗ್ಗೆ ಪ್ರಶ್ನೆ ಬಂದ್ರೆ, ಅಂದ್ರೆ ಕ್ವಶನ್ ಪೇಪರ್ ನಲ್ಲಿ ಶಾಕ್ ಅನ್ನೋ ಶಬ್ದ ಇದ್ರೆ, ಸೊ ಗುಡಿಸಲಿನ ಬಗ್ಗೆ ನೀವು ಒಂದು 10 ರಿಂದ 11 ಪಾಯಿಂಟ್ ನೀವು ಉತ್ತರವನ್ನ ಬರಿಬೇಕಾಗುತ್ತೆ. ಅದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ದ ಶಾಕ್ ಅಂದ್ರೆ ಗುಡಿಸಲು. ಮೊದಲೇ ಪಾಯಿಂಟ್, ದ ಡೋರ್ ಆಫ್ ದ ಶಾಕ್ ವಾಸ್ ಆಲ್ವೇಸ್ ಲೆಫ್ಟ್ ಓಪನ್. ಗುಡಿಸಲಿನ ಬಾಗಿಲು ಯಾವಾಗಲೂ ತೆರೆದೇ ಇರುತ್ತಿತ್ತು. ಸೊ ಇದರ ಅರ್ಥ ಅಲ್ಲಿ ಕದಿಯುವಂತ ವಸ್ತುಗಳು ಯಾವುದೇ ಇದ್ದಿದ್ದಿಲ್ಲ ಮತ್ತು ಅಲ್ಲಿನ ಜನರು ಒಳ್ಳೆ ಭಾವನೆ ಇರುವಂತಹ ವ್ಯಕ್ತಿಗಳು ಈ ಮುದುಕಿನಿಂದ ಯಾವುದೇ ರೀತಿಯಾದ ಕಳ್ಳತನವನ್ನು ಅವ್ರು ಮಾಡ್ತಿದ್ದಿದ್ದಿಲ್ಲ. ಸೊ ಇದು ಸ್ಯಾಂಟಿಯಾಗೋನ ಗುಡಿಸಲು ಬಗ್ಗೆ ನಾವು ಈಗ ಡಿಸ್ಕಷನ್ ಮಾಡ್ತಾ ಇರೋದು. ದ ಡೋರ್ ಆಫ್ ದ ಶಾಕ್ ವಾಸ್ ಆಲ್ವೇಸ್ ಲೆಫ್ಟ್ ಓಪನ್. ಇನ್ಸೈಡ್ ದ ಶಾಕ್ ದೇರ್ ವಾಸ್ ಎ ಬೆಡ್, ಎ ಟೇಬಲ್ ಅಂಡ್ ಎ ಚೇರ್ ಅಂಡ್ ಎ ನ್ಯೂಸ್ ಪೇಪರ್. ಸೊ ಒಳಗಡೆ ಅಂದ್ರೆ ಗುಡಿಸಲಿನ ಒಳಗಡೆ ಏನಿದೆ ಅಲ್ಲಿ ಒಂದು ಮಂಚ, ಒಂದು ಮೇಜು, ಒಂದು ಕುರ್ಚಿ ಹಾಗೂ ಒಂದು ದಿನಪತ್ರಿಕೆ ಇತ್ತು. ಆನ್ ದ ಡರ್ಟ್ ಫ್ಲೋರ್ ದೇರ್ ವಾಸ್ ಎ ಪ್ಲೇಸ್ ಟು ಕುಕ್ ವಿತ್ ಚಾರ್ಕೋಲ್. ಸೊ ಅಲ್ಲಿ ಮಣ್ಣಿನ ನೆಲದ ಮೇಲೆ ಇದ್ದಲಿನಿಂದ ಅಡುಗೆ ಮಾಡಲು ಒಂದು ಸ್ಥಳವಿತ್ತು. ನೆಕ್ಸ್ಟ್ ಪಾಯಿಂಟ್, ಡೀಪ್ಲಿ ಇಂಪ್ರೂವೈಸ್ಡ್ ಮಿನಿಮಲ್ ರಸ್ಟಿಕ್. ಅಂದ್ರೆ ಅತ್ಯಂತ ಬಡತನದಿಂದ ಕೂಡಿದ ಕನಿಷ್ಠ ಸೌಲಭ್ಯ ಹೊಂದಿದಂತಹ ಒಂದು ಹಳ್ಳಿಗಾಡಿನ ಶೈಲಿ ಇರುವಂತಹ ಅದು ಗುಡಿಸಲಾಗಿತ್ತು. ಆನ್ ದ ವಾಲ್ ದೇರ್ ವಾರ್ ಪಿಕ್ಚರ್ಸ್ ಆಫ್ ಸ್ಯಾಕ್ರೆಡ್ ಹಾರ್ಟ್ ಆಫ್ ಜೀಸಸ್ ಅಂಡ್ ದಿ ವರ್ಜಿನ್ ಆಫ್ ಕೋಬ್ರೆ. ಗೋಡೆಯ ಮೇಲೆ ಸ್ಯಾಕ್ರೆಡ್ ಹಾರ್ಟ್ ಆಫ್ ಜೀಸಸ್ ಮತ್ತು ವರ್ಜಿನ್ ಆಫ್ ಕೋಬ್ರೆ ಅವರ ಛಾಯಾಚಿತ್ರಗಳಿದ್ದವು. At one time there was a colored photograph of the old man's wife on the wall, but looking at it made him feel too lonely. ಅಂದ್ರೆ ಒಂದು ಸಮಯದಲ್ಲಿ ಏನು ಈ ವೃದ್ಧನ ಗುಡಿಸಲಿದೆ ಅದರ ಗೋಡೆಯ ಮೇಲೆ ವೃದ್ಧನ ಹೆಂಡತಿಯ ಬಣ್ಣದ ಛಾಯಾಚಿತ್ರ ಗೋಡೆ ಮೇಲೆ ಇತ್ತು. ಬಟ್ ಆದ್ರೆ ಲುಕಿಂಗ್ ಅಟ್ ಇಟ್, ಸೊ ಅದನ್ನ ನೋಡಿದಾಗೆಲ್ಲ ಮೇಕ್ ಹಿಮ್ ಟೂ ಲೋನ್ಲಿ, ಸೊ ಅದು ವೃದ್ಧನನ್ನ ಏಕಾಂಗಿಯನ್ನಾಗಿ ಅನಿಸ್ತಾ ಇತ್ತು ಅವನಿಗೆ. ಸೊ ದೇರ್ ಫೋರ್ ಆದ್ರಿಂದ ಅವನು ಹಿ ಟುಕ್ ಇಟ್ ಡೌನ್ ಅಂಡ್ ಕೆಪ್ಟ್ ಇಟ್ ಇನ್ ದ ಕಾರ್ನರ್ ಶೆಲ್ಫ್ ಹಿಡನ್ ಅಂಡರ್ ಹಿಸ್ ಕ್ಲೀನ್ ಶರ್ಟ್. ಸೊ ಇದನ್ನ ನೋಡಿ ಅವನು ಏಕಾಂಗಿತನವನ್ನು ಅನುಭವಿಸುತ್ತಿದ್ದರಿಂದ ಅವನು ಏನ್ ಮಾಡ್ತಾನೆ, ಅದನ್ನ ಕೆಳಗಿಳಿಸಿ ಮೂಲೆಯಲ್ಲಿದ್ದ ಕಪಾಟಿನ ತನ್ನ ಸ್ವಚ್ಛವಾದ ಅಂಗಿ ಕೆಳಗೆ ಅದನ್ನ ಇಡ್ತಾನೆ. ಟು ಕೀಪ್ ವಾರ್ಮ್ ಇನ್ ದ ಶಾಕ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಆನ್ ಓಲ್ಡ್ ಆರ್ಮಿ ಬ್ಲಾಂಕೆಟ್. ಸೊ ಅವನ್ ಏನ್ ಮಾಡ್ತಾನೆ, ತನ್ನನ್ನ ತಾನು ಬೆಚ್ಚಗಿಟ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಏನಿತ್ತಂದ್ರೆ ಒಂದು ಬೆಚ್ಚಗಿನೆಯ ಹಳೇದಾದಂತ ಆರ್ಮಿ ಕಂಬಳಿ ಅವನ ಹತ್ರ ಇತ್ತು. ಎ ಮಾಸ್ಟ್ ವಿತ್ ದ ಶಿಪ್ಸ್ ಸೇಲ್ ವ್ರಾಪ್ಡ್ ಅರೌಂಡ್ ಇಟ್ ಅಂಡ್ ಲರ್ನ್ಡ್ ಅಗೇನ್ಸ್ಟ್ ದ ವಾಲ್ ಆಫ್ ದ ಶಾಕ್. ಅಲ್ಲಿ ಅಂದ್ರೆ ಗುಡಿಸಲ ಗೋಡೆಗೆ ಹಡಗಿನ ಪಟ ಸುತ್ತಿಟ್ಟಿದ್ದ ಒಂದು ಕಂಬವನ್ನ ಒರಗಿಸಿ ಇಡಲಾಗಿತ್ತು. ಆಲ್ ದ ಫಿಶಿಂಗ್ ಗಿಯರ್ ಬಾಕ್ಸಸ್ ಅಂಡ್ ಟ್ಯಾಕಲ್ ವರ್ ಪ್ಲೇಸ್ಡ್ ರೈಟ್ ನೆಕ್ಸ್ಟ್ ಟು ಇಟ್. ಅದರ ಪಕ್ಕಕ್ಕೇನೆ ಏನಂದ್ರೆ ಮೀನು ಹಿಡಿಯುವ ಸಾಮಾನಿನ ಪೆಟ್ಟಿಗೆ ಹಾಗೂ ಪರಿಕರಗಳನ್ನ ಅಲ್ಲಿ ಪಕ್ಕದಲ್ಲಿ ಇಡಲಾಗಿತ್ತು. ದ ಶಾಕ್ ವಾಸ್ ಮೇಡ್ ಆಫ್ ದ ಟಫ್ ಬಡ್ ಶೀಲ್ಡ್ಸ್ ಆಫ್ ದ ರಾಯಲ್ ಪಾಮ್ ಟ್ರೀ, ಅ ಮಟೀರಿಯಲ್ ಕಾಲ್ಡ್ ಗುನಾವು. ಸೊ ಈ ಗುಡಿಸಲನ್ನ ರಾಯಲ್ ಫಾರ್ಮ್ ಅಂದ್ರೆ ಒಂದು ಮರದ ಗಟ್ಟಿಯಾದ ಮಡಿಕೆಯಿಂದ ಮಾಡಲಾಗಿತ್ತು. ಇದರಲ್ಲಿ ಮತ್ತೆ ನೆನ್ಪಿಟ್ಕೋಬೇಕಂದ್ರೆ ಇವನು ಯಾವುದೇ ರೀತಿಯಾದಂತಹ ಐಷಾರಾಮಿ ಜೀವನವನ್ನ ಬಯಸ್ತಾ ಇದ್ದಿಲ್ಲ. ಅಂದ್ರೆ ಅವನು ಗುಡಿಸಲು ಯಾವ ರೀತಿ ಇತ್ತು ಅಂದ್ರೆ ಯಾವುದೇ ಐಷಾರಾಮಿ ವಸ್ತುಗಳು ಇಲ್ಲದಿರುವುದು. ಸ್ಯಾಂಟಿಯಾಗೋನ ಶ್ರೀಮಂತಿಕೆಗಾಗಿ ಆತ ಮೀನನ್ನ ಹಿಡಿತಾ ಇರಲಿಲ್ಲ, ಬದಲಿಗೆ ಅನಿವಾರ್ಯತೆ ಮತ್ತು ತನ್ನ ಕರ್ತವ್ಯದ ಪ್ರಜ್ಞೆಯನ್ನ ಗೋಸ್ಕರ ಮಾತ್ರ ಆತ ಮೀನನ್ನ ಹಿಡಿತಾ ಇದ್ದ. ಸೊ ಇಷ್ಟು ಪಾಯಿಂಟ್ ನೀವು ಕಂಪಲ್ಸರಿ ಬರೆದ್ರೆ ಮಾತ್ರ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಇದರಲ್ಲಿ 2 ಅಂಕದ ಪ್ರಶ್ನೆಗಳು ಕೂಡ ಇನ್ಕ್ಲೂಡ್ ಆಗಿದೆ. ಮೊದಲೇದು ನೀವು ನೆನ್ಪಿಟ್ಕೋಬೇಕಾಗಿರೋದು ಆತನ ಗುಡಿಸಲು ಅಂದ್ರೆ ಸ್ಯಾಂಟಿಯಾಗೋನ ಗುಡಿಸಲಿನಲ್ಲಿ ಗೋಡೆಯ ಮೇಲೆ ಯಾವ ಛಾಯಾಚಿತ್ರಗಳನ್ನ ತೂಗು ಹಾಕಲಾಗಿತ್ತು. ಮೊದಲೇದ್ದು ಸ್ಯಾಕ್ರೆಡ್ ಹಾರ್ಟ್ ಆಫ್ ಜೀಸಸ್, ಮತ್ತೊಂದು ವರ್ಜಿನ್ ಆಫ್ ಕೋಬ್ರೆದ್ದು. ಎರಡನೇದು ನೀವು ನೆನ್ಪಿಟ್ಕೋಬೇಕಾಗಿರೋದು ವೈಫ್ ನ ಛಾಯಾಚಿತ್ರವನ್ನ ಏಕೆ ತೆಗೆದು ಹಾಕಲಾಯಿತು, ವೈಫ್ ನ ಮತ್ತು ಎಲ್ಲಿ ಇಡಲಾಯಿತು. ಸೊ ವೈಫ್ ನ ಚಿತ್ರವನ್ನ ತೆಗೆದು ಹಾಕೋದಕ್ಕೆ ಕಾರಣ ಅವನಿಗದು ಲೋನ್ಲಿ ಫೀಲ್ ಮಾಡ್ತಾ ಇತ್ತು. ಅಂದ್ರೆ ಏಕಾಂಗಿತನದಿಂದ ಅದ್ ನೋಡಿದಾಗೆಲ್ಲ ಅವನಿಗೆ ಏಕಾಂಗಿತನ ಅನಿಸ್ತಾ ಇತ್ತು, ಅವಳನ್ನ ಮಿಸ್ ಮಾಡ್ಕೋತಾ ಇದ್ದ. ಮತ್ತೆ ಅವನು ಅದನ್ನ ಇಟ್ಟಿದ್ದಲ್ಲಿ ಅಂದ್ರೆ ನೆನ್ಪಿರ್ಲಿ, ಕಾರ್ನರ್ ಶೆಲ್ಫ್ ಹಿಡನ್ ಅಂಡರ್ ಹಿಸ್ ಕ್ಲೀನ್ ಶರ್ಟ್. ಸೊ ಮೂಲೆಯಲ್ಲಿದ್ದಂತಹ ಒಂದು ಕಪಾಟಿನ ತನ್ನ ಸ್ವಚ್ಛವಾದ ಅಂಗಿಯ ಕೆಳಗಡೆ ಅದನ್ನ ಅವನು ಭದ್ರವಾಗಿ ತೆಗೆದಿಟ್ಟಿದ್ದ. ಮೂರನೇ ಪ್ರಶ್ನೆ ಇದರಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದೇನಂದ್ರೆ ಈ ಗುಡಿಸಲು ಯಾವುದರಿಂದ ತಯಾರಾಗಿತ್ತು.
ಮತ್ತು ಅದಕ್ಕೆ ಏನಂತ ಕರೀತಾರೆ? ಸೊ ದ ಶಾಕ್ ವಾಸ್ ಮೇಡ್ ಆಫ್ ಟಫ್ ಬಡ್ ಶೀಲ್ಸ್ ಆಫ್ ದಿ ರಾಯಲ್ ಪಾಮ್ ಟ್ರೀ. ರಾಯಲ್ ಪಾಮ್ ಟ್ರೀ ಶಬ್ದ ನೆನ್ಪಿಟ್ಕೊಳ್ಳಿ, ಅದನ್ನ ಗುವಾನೋ ಅಂತ ಕರೀತಾರೆ. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಮತ್ತೊಂದು ಟಾಪಿಕ್ ನೊಂದಿಗೆ ಸಿಗೋಣ.